ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಸಲ IPL ನಲ್ಲಿ ತನ್ನ ತವರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವ ಹಾಲಿ ಚಾಂಪಿಯನ್ RCB ಇವತ್ತು ಲಖನೌ ಸೂಪರ್ ಜೈಂಟ್ ವಿರುದ್ಧ ಕಣಕ್ಕಿಳಿಯಲಿದೆ. ಇದರಲ್ಲಿ ಗೆದ್ದು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಇರುವುದು RCBಯ ಪ್ರಮುಖ ಗುರಿ. LSG ಜೊತೆಗೆ ಇವತ್ತು ಅವರು ಆಟವನ್ನು ಆಡ್ತಾರೆ. ಎಲ್ಲ ವಿಭಾಗದಲ್ಲೂ ಕೂಡ ಬಲಿಷ್ಠವಾಗಿರುವಂಥ RCB ಈ ಬಾರಿ ಆಡಿರುವ 4 ಪಂದ್ಯಗಳ ಪೈಕಿ 3ರಲ್ಲಿ ಗೆದ್ದಿದೆ. ಚಿನ್ನಸ್ವಾಮಿಯಲ್ಲಿ ಸನ್ರೈಸರ್ಸ್ CSK ವಿರುದ್ಧ ಜಯಗಳಿಸಿರುವಂಥ ತಂಡ ಮುಂಬೈಯನ್ನು ವಾಂಖೆಡೆ ಸ್ಟೇಡಿಯಂನಲ್ಲಿ ಮಣಿಸಿತ್ತು. ಈಗ ಲಖನೌಗೆ ಆಘಾತ ನೀಡೋದಕ್ಕೆ ಕಾಯ್ತಾ ಇದೆ. ಆ ತಂಡವು ಕೂಡ ಸ್ಥಿರವಾಗಿ ಆಟವನ್ನು ಆಡ್ತಾ ಇದ್ದು 4ರ ಪೈಕಿ 2ರಲ್ಲಿ ಮಾತ್ರ ಗೆದ್ದಿದೆ. ಇನ್ನು RCB ಬ್ಯಾಟರ್ಗಳು ಟೂರ್ನಿಯಲ್ಲಿ ಅಬ್ಬರಿಸ್ತಾ ಇದ್ದಾರೆ. ದೇವದತ್ ಪಡಿಕ್ಕಲ್ 201 ರನ್ ಗಳಿಸಿದರೆ, ಟೀಮ್ ಡೇವಿಡ್ 221, ನಾಯಕ ರಜತ್ ಪಟಿದಾರ್ 214, ಫಿಲ್ ಸಾಲ್ಟ್ 178 ರನ್ ಗಳಿಸಿದ್ದಾರೆ. ವಿರಾಟ್ ಕೊಹ್ಲಿ 162 ರನ್ ಗಳಿಸುವ ಮುಖಾಂತರ ಎಲ್ಲರೂ ಕೂಡ ಅಮೋಘ ಲಯದಲ್ಲಿದ್ದಾರೆ. ಈ 5 ಬ್ಯಾಟರ್ಗಳು 4 ಪಂದ್ಯಗಳಲ್ಲಿ ಒಟ್ಟು 52 ಸಿಕ್ಸರ್ ಸಿಡಿಸಿದ್ದು ಇದು ಉಳಿದೆಲ್ಲ ತಂಡಗಳಿಗಿಂತಲೂ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಲಖನೌ ಬೌಲರ್ಗಳನ್ನು ಬೆವರಿಳಿಸುವುದಕ್ಕೆ RCB ತಂಡ ಕಾತರದಿಂದ ಕಾಯ್ತಾ ಇದೆ. ತಂಡ ಈಗಾಗಲೇ ಸತತ 4 ಪಂದ್ಯಗಳಲ್ಲೂ ಕೂಡ 200+ ರನ್ನನ್ನು ಕಲೆ ಹಾಕಿದೆ. ಮತ್ತೆ ದೊಡ್ಡ ಮೊತ್ತದ ವಿಶ್ವಾಸದಲ್ಲೂ ಕೂಡ ಇವತ್ತಿರುವಂಥದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ವಿಶ್ವನಾಥ್, ಇವತ್ತು LSG ವರ್ಸಸ್ RCB ನಡುವೆ ನಡೆಯುವಂತಹ ಪಂದ್ಯ, ಯಾವೆಲ್ಲ ಸಿದ್ಧತೆಗಳಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ? ಜೋಶ್ ಹೇಗಿದೆ ಈ ಕ್ಷಣಕ್ಕಲ್ಲಿ? ಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು LSG ವರ್ಸಸ್ RCB ನಡುವೆ ಒಂದು ರಣರೋಚಕ ಪಂದ್ಯ 7:30ಕ್ಕೆ ಆರಂಭ ಆಗುತ್ತೆ. ಹೀಗಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗಾಗಲೇ ಕಳೆದ 3-4 ದಿನಗಳಿಂದಲೂ ಕೂಡ ಸಕಲ ಸಿದ್ಧತೆಯನ್ನು ನಡೆಸ್ಕೊಂಡಿರುವಂಥದ್ದು. ಈಗ ಸದ್ಯಕ್ಕೆ ನಾನು ಮೆಟ್ರೋ ನಿಲ್ದಾಣದ ಬಳಿ ಇರುವಂಥದ್ದು, ಅಂತಂದರೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಬಳಿ ನಾನಿದ್ದೇನೆ. ಇಲ್ಲಿ ಏನು QR ಕೋಡ್ಗಳ ಮುಖಾಂತರವಾಗಿ, ಅಂದರೆ ಟಿಕೆಟ್ನಲ್ಲಿರುವಂತಹ QR ಕೋಡ್ಗಳ ಮುಖಾಂತರವಾಗಿ ಜನ ಇಲ್ಲಿಗೆ ಬರ್ತಾರೆ. ಅದಾದ ಮೇಲೆ ನೇರವಾಗಿ ಈ ಒಂದು ಅಂದರೆ ಕಬ್ಬನ್ ರಸ್ತೆಯಲ್ಲಿ ಇರುವಂತಹ ಈ ಒಂದು ಜಾಗ ಏನಿದೆ, ಇಲ್ಲಿ ಕೆಲ ಹೊತ್ತು ಮಾತ್ರ ನಿಲ್ಲೋದಕ್ಕೆ ಅವಕಾಶ ಕೊಡಲಾಗುತ್ತೆ. ಅದಾದ ಮೇಲೆ ನೇರವಾಗಿ ಅವರನ್ನು ಒಳಗೆ ಕಳಿಸುವಂತಹ ಕೆಲಸ ಕೂಡ ಆಗುತ್ತೆ. ಈಗಾಗಲೇ ಭದ್ರತೆಗಾಗಿ 2,000 ಪೊಲೀಸರನ್ನು ನಿಯೋಜನೆ ಮಾಡಲಾಗಿರುವಂಥದ್ದು ಮತ್ತು ಎಲ್ಲೆಲ್ಲಿ ಪಾರ್ಕಿಂಗನ್ನು ಮಾಡಬೇಕು ಮತ್ತು ಎಲ್ಲೆಲ್ಲಿ ಪಾರ್ಕಿಂಗನ್ನು ಮಾಡಬಾರ್ದು ಅಂತ ಹೇಳಿ ಸೂಕ್ತವಾದಂತಹ ರೀತಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಜಾಗವನ್ನು ನಿರ್ಧರಿಸಲಾಗಿರುವಂಥದ್ದು ಮತ್ತು ಹೆಚ್ಚಾಗಿ ಕಂಠೀರವ ಕ್ರೀಡಾಂಗಣವನ್ನು ಕೂಡ ಈ ಒಂದು ಟೂರ್ನಿಗಾಗಿ, ಅಂದರೆ ಈ ಒಂದು ಟೂರ್ನಿಯ ಪಾರ್ಕಿಂಗ್ಗೋಸ್ಕರ ಈಗಾಗಲೇ ನಿಗದಿತ ಮಾಡಲಾಗಿರುವಂಥದ್ದು ಮತ್ತು ಬೇಕಾಬಿಟ್ಟಿಯಾಗಿ ಎಲ್ಲೆಂದರಲ್ಲಿ ಕೂಡ ನಿಲ್ಲೋದಕ್ಕೂ ಕೂಡ ಅವಕಾಶ ಇದಿರಲಿಲ್ಲ. ನೋಡಿ, ನಾನು ಕ್ರೇಜ್ ಯಾವ ರೀತಿಯಾಗಿದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮುಖಕ್ಕೆ RCB ಅಂತ ಹೇಳಿಬಿಟ್ಟು ಬಣ್ಣದಲ್ಲಿ ಬರೆಸ್ಕೊಂಡು ಅದಾದಮೇಲೆ ಸ್ಟೇಡಿಯಂ ಒಳಗಡೆ ಎಲ್ಲರೂ ಕೂಡ ಪಂದ್ಯವನ್ನು ನೋಡೋದಕ್ಕೂ ಕೂಡ ಹೋಗ್ತಾರೆ ಮತ್ತು ಹಣೆಗೆ RCBಯ ಒಂದು ಪಟ್ಟಿಯನ್ನು ಕಟ್ಟಿಕೊಂಡು ಚೇರ್ ಮಾಡೋದಕ್ಕೂ ಕೂಡ ಬಂದಿರುವಂಥದ್ದು. ಈಗಾಗಲೇ RCB ಆಡಿರುವಂತಹ ಬಹುತೇಕ ಪಂದ್ಯಗಳು, ಅಂದರೆ ಕೇವಲ ರಾಜಸ್ಥಾನ ವಿರುದ್ಧವಾಗಿ ಮಾತ್ರ RCB ಸೋತಿರುವಂಥದ್ದು. ಹೋಮ್ ಗ್ರೌಂಡ್ನಲ್ಲಿ ಆಡಿರುವಂತಹ 2 ಪಂದ್ಯಗಳನ್ನು ಕೂಡ ಗೆದ್ದು RCB ಬೀಗಿದೆ. ಇವತ್ತು ಕೂಡ ಲಖನೌ ಸೂಪರ್ ಜೈಂಟ್ಸ್ ವಿರುದ್ಧವಾಗಿ ಗೆಲ್ಲುವಂತಹ ವಿಶ್ವಾಸವನ್ನು RCB ಅಭಿಮಾನಿಗಳು ಕೂಡ ಹೊಂದಿರುವಂಥದ್ದು. ಪಂದ್ಯ 7:30ಕ್ಕಿದೆ. ಆದರೆ ಪೊಲೀಸ್ ಇಲಾಖೆ ಆಗಿರ್ಬೋದು, KSE ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಒಂದು ನಿರ್ಧಾರಕ್ಕೆ ಬಂದು, ಅಂದರೆ 7:30ಕ್ಕೆ ಆರಂಭವಾಗುವಂತಹ ಪಂದ್ಯಕ್ಕೆ 3:30ರಿಂದಲೇ ಗೇಟ್ಗಳನ್ನು ಕಂಪ್ಲೀಟಾಗಿ ಓಪನ್ ಮಾಡಲಾಗುತ್ತೆ. ಆ ಗೇಟ್ಗಳನ್ನು ಕಂಪ್ಲೀಟ್ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಕ್ರೌಡ್ ಎಲ್ಲೂ ಕೂಡ ಇರೋದಿಲ್ಲ ಮತ್ತು ನಿಗದಿತವಾಗಿ ಜನರನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ಮತ್ತು ಇಲ್ಲಿ ಏನು ಈ ಒಂದು ರಸ್ತೆ ಏನಿದೆ ಕಂಪ್ಲೀಟಾಗಿ ಇದನ್ನು ಕವರ್ ಮಾಡೋದಕ್ಕೆ ಇಲ್ಲಿ ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಎಲ್ಲಿ ಬೇಕಲ್ಲಿ ನಿಲ್ಲಿಸುವಂಥದ್ದಾಗಿರ್ಬೋದು, ಅದನ್ನೆಲ್ಲವನ್ನು ಕೂಡ ತಡೆಯೋದಕ್ಕಾಗಿ ಟ್ರಾಫಿಕ್ ಪೊಲೀಸರು ಕೂಡ ನೋಡಿ, ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. ಬಿಸಿಲು ಇಷ್ಟೊಂದಿದ್ರೂ ಕೂಡ ಟ್ರಾಫಿಕ್ ಪೊಲೀಸರು ತಮ್ಮ ಕರ್ತವ್ಯದಲ್ಲಿ ತೊಡ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು DCP ಆದಿಯಾಗಿ ಮತ್ತು ಜಾಯಿಂಟ್ CP ಆದಿಯಾಗಿ ಮತ್ತು ಇತರೆ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಅವರು ಕೂಡ ಭದ್ರತೆಯ ತೊಡಗಿಸ್ಕೊಂಡಿರುವಂಥದ್ದು. ಇನ್ನು 7:30ಕ್ಕೆ ಪಂದ್ಯ ಆರಂಭ ಆಗುತ್ತೆ. ಈಗಾಗಲೇ ಅಭಿಮಾನಿಗಳು ಕೂಡ ನೆಚ್ಚಿನ ಆಟಗಾರರನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜರ್ಸಿಯನ್ನು ಧರಿಸ್ಕೊಂಡು ಕ್ರೀಡಾಂಗಣಕ್ಕೆ ಬರ್ತಾ ಇರುವಂಥದ್ದು. ಅಲ್ಲಲ್ಲಿ ಇನ್ನು ಕಾಲಾವಕಾಶ ತುಂಬ ಇರೋದ್ರಿಂದಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಮತ್ತೊಂದು ಭಾಗದಲ್ಲಿ ತಮಗೆ ಕೊಟ್ಟಿರುವಂತಹ ಕೆಲಸವನ್ನು ಆಯಾ ತಂಡಗಳು, ಅಂತಂದರೆ ಒಬ್ಬ ಇನ್ಸ್ಪೆಕ್ಟರ್ ಆದಿಯಾಗಿ, ಒಬ್ಬರು ACP ಆದಿಯಾಗಿ ಒಂದು ಟೀಮ್ನ ಲೀಡರ್ಗಳಿರ್ತಾರೆ. ಅವರು ಹೇಳಿದಂತಹ ಗೇಟ್ನಲ್ಲಿ ಕಾರ್ಯನಿರ್ವಹಿಸುವಂತಹ ಕೆಲಸವನ್ನು ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಬರೋಬ್ಬರಿ 2,000 ಪೊಲೀಸರು ಇಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಮತ್ತು ಭದ್ರತೆಗೂ ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು.
ಮತ್ತು ನಾನು ಈ ಗೇಟ್ಗಳು ಯಾವ ರೀತಿಯಾಗಿ ಓಪನ್ ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಆ ಜನಗಳನ್ನು ಅಂದರೆ ಪ್ರೇಕ್ಷಕರನ್ನು ಒಳಗೆ ಕಳಿಸ್ತಾರೆ ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನು ಆ ಕ್ರೌಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಸಾಧ್ಯತೆ ಇರುವಂಥದ್ದು ಫುಲ್ಲಾಗಿ, ಅಂದರೆ ಈಗ ಏನು ಕ್ರೀಡಾಂಗಣ ಏನಿದೆ ಅದು ಸಂಪೂರ್ಣವಾಗಿ ಭರ್ತಿಯಾಗುತ್ತೆ. ಹೀಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತಂದರೆ ಈಗಾಗಲೇ ಗೇಟ್ಗಳು ಕೂಡ ಓಪನ್ ಆಗುತ್ತೆ ಮತ್ತು ಅವರಲ್ಲಿ ಅಂದರೆ ಟಿಕೆಟ್ಗಳಲ್ಲಿ ಇರುವಂತಹ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡೋ ಮುಖಾಂತರವಾಗಿ ಒಳಗೆ ಬಿಡುವಂತಹ ಕೆಲಸವನ್ನು ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು ಮತ್ತು ಇಲ್ಲಿ ನಿಯೋಜನೆ ಮಾಡಲಾಗಿರುವಂತಹ ಸೆಕ್ಯೂರಿಟಿಯನ್ನು ಕೂಡ ನಾವು ಗಮನಿಸ್ಬೋದು. ಮತ್ತು ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಪ್ರೇಕ್ಷಕರು ಬರೋರಿಗೆ ಗೊಂದಲ ಆಗಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಮೈಕ್ ಸೆಟ್ಗಳ ಮುಖಾಂತರವಾಗೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಡುವಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಪಂದ್ಯ 7:30ಕ್ಕೆ ಆರಂಭ ಆಗುತ್ತೆ. 7:30ಕ್ಕೆ ಆರಂಭವಾದಂತಹ ಸಂದರ್ಭದಲ್ಲಿ ಪಂದ್ಯವನ್ನು ಭರ್ಜರಿಯಾಗಿ ಕಣ್ತುಂಬಿಕೊಳ್ಳುವಂತಹ ಆಸೆಯನ್ನು ಇವತ್ತು RCB ಅಭಿಮಾನಿಗಳು ಹೊಂದ್ಕೊಂಡಿರುವಂಥದ್ದು. ಈಗಾಗಲೇ ನಿರಂತರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಗಳು ನಡೀಬೇಕಾದಂತಹ ಹಿನ್ನೆಲೆಯಲ್ಲಿ ಅನೇಕ ದಿನಗಳಿಂದಲೂ ಕೂಡ ಸಾಕಷ್ಟು KSCA ವೆಂಕಟೇಶ್ ಪ್ರಸಾದ್ ಅವರು ಅಧ್ಯಕ್ಷರಾದ ಮೇಲೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು, ಏನೆಲ್ಲ ಪರಿಶ್ರಮ ಪಡಬೇಕು ಅದೆಲ್ಲವನ್ನು ಮಾಡಿದ್ದಕ್ಕೆ ಕ್ರಿಕೆಟ್ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ವಾಪಸ್ ಬಂದಿರುವಂಥದ್ದು. ಇನ್ನು ಫ್ಯಾನ್ಸ್ಗಳ ಸಂಖ್ಯೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆ ಇರುವಂಥದ್ದು. ಪ್ರವೀಣ್, ಒಟ್ಟಾರೆಯಾಗಿ ಇವತ್ತು LSG ಮತ್ತು RCB ನಡುವೆ ಒಂದು ರಣರೋಚಕ ಪಂದ್ಯ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಏರ್ಪಡಲಿದೆ. ಪ್ರವೀಣ್, ಬಗ್ಗೆ ಆದರೆ ಮತ್ತೊಂದು ಕಡೆ ಇವತ್ತು ತಂಡಗಳ ಬಲಾಬಲಗಳನ್ನು ನೋಡೋದಾದ್ರೆ LSG ಆಗಿರ್ಬೋದು RCB ಏನಾಗಬಹುದು ಎನ್ನುವಂಥ ಕುತೂಹಲ ನಿಶ್ಚಿತವಾಗಿದೆ ಇವತ್ತಿನ ಪಂದ್ಯದ ಬಗ್ಗೆ. ಪ್ರವೀಣ್, ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿರುವಂಥದ್ದು. ಈಗಾಗಲೇ ಕಳೆದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಸ್ವಲ್ಪ ಕಾಲಿನ ನೋವಿತ್ತು, ಅದೇ ರೀತಿಯಾಗಿ ಅವರಿಗೆ ಫೀವರ್ ಕೂಡ ಇದ್ದಿದ್ದರಿಂದಾಗಿ ಅವರು ಪ್ರಾಕ್ಟೀಸ್ ಮಿಸ್ ಮಾಡ್ಕೊಂಡಿದ್ರು. ಆದರೆ ನಿನ್ನೆ ಅವರು ಅಂಕಣಕ್ಕೆ ಇಳಿದು ಪ್ರಾಕ್ಟೀಸ್ನಲ್ಲಿ ತೊಡಗಿರುವಂಥದ್ದು ಎಲ್ಲೋ ಒಂದು ಕಡೆ RCBಗೆ ಪ್ಲಸ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಮತ್ತೊಂದು ಕಡೆ LSG ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ, ಅಂದರೆ ರಿಷಬ್ ಪಂತ್ ಅವರ ನಾಯಕತ್ವದಲ್ಲಿ. ಆದರೆ ರಿಷಬ್ ಪಂತ್ ಕೆಲವೊಂದು ಪಂದ್ಯಗಳಲ್ಲಿ ಎಡುವುದ್ರೂ ಕೂಡ RCB ವಿರುದ್ಧವಾಗಿ ತುಂಬ ಚೆನ್ನಾಗಿ ಆಡಬೇಕು ಅನ್ನೋದು ನಿರ್ಧಾರವನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಈ ಒಂದು ಎರಡೂ ತಂಡಗಳ ಬಲಾಬಲವನ್ನು ನೋಡಿದಂಥ ಸಂದರ್ಭದಲ್ಲಿ ಬ್ಯಾಟಿಂಗ್ನಲ್ಲಿ ತುಂಬ ಬಲಿಷ್ಠವಾಗಿ ಕಾಣುವಂಥದ್ದು RCB. ಅದೇ ರೀತಿಯಾಗಿ ಬೌಲಿಂಗ್ನಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕೆಲವೊಂದು ಬಾರಿ ಎಡುವುದ್ರೂ ಕೂಡ ಈಗ ಚಿನ್ನಸ್ವಾಮಿ ಹೋಮ್ ಗ್ರೌಂಡ್ ಆಗಿರೋದ್ರಿಂದಾಗಿ ಅಭಿಮಾನಿಗಳ ಬಲ, ಮತ್ತೊಂದು ಕಡೆ ಬ್ಯಾಟಿಂಗ್ ಬಲ ಎಲ್ಲವೂ ಕೂಡ ಸೇರಿಕೊಂಡ್ರೆ ಇಲ್ಲಿ RCB ಫೇವ್ರೇಟ್ ಆಗಿ ಕಾಣುತ್ತೆ. ಆದರೆ LSGಯನ್ನು ಖಂಡಿತವಾಗ್ಲೂ ಕೂಡ ಕಡೆಗಣಿಸುವಂತಿಲ್ಲ. ಯಾಕಂತಂದರೆ ಕೊನೆ ಕ್ಷಣದಲ್ಲಿ ಶಾಕ್ ಕೊಡುವಂತಹ ಆಟಗಾರರು ಮುಕುಲ್ ಯಾವ ರೀತಿ ಬ್ಯಾಟಿಂಗನ್ನು ಮಾಡಿದ್ರು ಅನ್ನೋದು ಕೂಡ ನೋಡಿದ್ವಿ. ನಿನ್ನೆ ಟಾಮ್ ಮೂಡಿ ಕೂಡ ಹೇಳ್ತಾ ಇದ್ರು, ಅವರ ಕಂಪ್ಲೀಟ್ ಏನು LSGಯ ಏನು ಮ್ಯಾನೇಜರ್ ಏನಿದ್ದಾರೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಕೋಚ್ ಏನಿದ್ರು ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಯಾವುದೇ ರೀತಿಯಲ್ಲೂ ಕೂಡ ಸುಲಭವಾಗಿ ನಾವು ಪಂದ್ಯವನ್ನು ಬಿಟ್ಟುಕೊಡೋದಿಲ್ಲ, ಏನೆಲ್ಲ ಸ್ಟ್ರಾಟಜಿಗಳನ್ನು ಮಾಡಬೇಕು ಎಲ್ಲ ಸ್ಟ್ರಾಟಜಿಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಹೀಗಾಗಿ RCBಗೆ ತವರಿನಲ್ಲೇ ಶಾಕ್ ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಒಂದು ವಾರ್ನಿಂಗನ್ನು ಕೂಡ ಅವ್ರು ಕೊಟ್ಟಿರುವಂಥದ್ದು. ಹೀಗಾಗಿ ಹೈ ವೋಲ್ಟೇಜ್ ಪಂದ್ಯ ಏರ್ಪಡುವಂಥದ್ದು ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ. ಬಿಸಿಲಿನ ಧಗೆ ಇದೆ. ಈ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣ ಚೇಸಿಂಗ್ಗೆ ಹೇಳಿ ಮಾಡಿಸಿದಂತಹ ಪಿಚ್ ಇದು. ಯಾಕಂತಂದರೆ ಮೊದಲು ಬ್ಯಾಟಿಂಗ್ ಮಾಡುವಂಥವರು 250 ರನ್ಸ್ ಹೊಡೆದಂತಹ ಸಂದರ್ಭದಲ್ಲಿ, ಬಾರಿಸಿದಂತಹ ಸಂದರ್ಭದಲ್ಲಿ ಚೇಸಿಂಗ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ಏನಾದರೂ 200 ಒಳಗಡೆ ಸ್ಕೋರ್ ಆಯಿತು ಅಂತಂದರೆ ತುಂಬ ಸುಲಭವಾಗಿ ಚೇಸ್ ಮಾಡಬಹುದಾದಂತಹ ಪಿಚ್ ಇದು. ಹೀಗಾಗಿ ಟಾಸ್ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಟಾಸ್ ಗೆದ್ದವರು ಮುಲಾಜಿಲ್ದೇನೆ ಫೀಲ್ಡಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಎಲ್ಲರ ಕಣ್ಣು ಕೂಡ ಇವತ್ತು ವಿರಾಟ್ ಕೊಹ್ಲಿ ಆಗಿರ್ಬೋದು, ಪಟ್ಟಿದಾರ್ ಆಗಿರ್ಬೋದು. ಯಾಕಂತಂದರೆ ಕಳೆದ ಪಂದ್ಯದಲ್ಲಿ ಪಟ್ಟಿದಾರ್ ಯಾವ ರೀತಿಯಾಗಿ ಬ್ಯಾಟಿಂಗನ್ನು ಮಾಡಿದ್ರು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ. ಮತ್ತೊಂದು ಕಡೆ ಟಿಮ್ ಡೇವಿಡ್ ಮೇಲೂ ಕೂಡ ಅವರು ಚೆನ್ನೈ ವಿರುದ್ಧವಾಗಿ ಎಷ್ಟು ಅದ್ಭುತವಾಗಿ ಆಡಿದ್ರು ಈ ಒಂದು ಕ್ರೀಡಾಂಗಣದಲ್ಲಿ ಅದೊಂದು ಕೂಡ ಗೊತ್ತಿರುವಂಥ ವಿಷಯ. ಹೀಗಾಗಿ LSG ತಂಡ ಕೂಡ ತುಂಬ ಸ್ಟ್ರಾಂಗ್ ಆಗಿರುವಂಥದ್ದು. ಮತ್ತೊಂದು ಕಡೆ RCB ಕೂಡ ಸಮಬಲದ ಹೋರಾಟವನ್ನು ಇವತ್ತು ನಿರೀಕ್ಷೆ ಮಾಡಬಹುದು. ಆದರೆ ಎಲ್ಲೋ ಒಂದು ಕಡೆ RCBಗೆ ಒಂಚೂರು ಮೇಲುಗೈ ಸಿಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರವೀಣ್, ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಇವತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಇರುವಂತಹ ಪಂದ್ಯ, ಹೀಗಾಗಿ ಈ ಪಂದ್ಯವನ್ನು ನೋಡಬೇಕು ಅಂತ ಅಭಿಮಾನಿಗಳೆಲ್ಲ ಬರ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಿಂದಲೂ ಕೂಡ ಎಲ್ಲ ಸಿದ್ಧತೆಗಳು, ಅಂದರೆ ಬೆಂಗಳೂರಿನಲ್ಲಿ ಆಗುವಂಥ ಎಲ್ಲ ಪಂದ್ಯಗಳಿಗೂ ಕೂಡ ಪೊಲೀಸ್ ಭದ್ರತೆಯನ್ನು ಈ ಬಾರಿ ಹೆಚ್ಚಾಗಿ ಒದಗಿಸಲಾಗ್ತಾ ಇದೆ. ಬಿಕಾಸ್ ಕಳೆದ ಬಾರಿ ಆದಂತಹ ಅಹಿತ ಘಟನೆ, ಆ ಘಟನೆಯಿಂದ ಇದಕ್ಕೆ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇವತ್ತು ಚಿನ್ನಸ್ವಾಮಿಯಲ್ಲಿ ಒಂದು ಹೈ ವೋಲ್ಟೇಜ್ ಕದನ ಇದೆ. RCB ವರ್ಸಸ್ LSG ನಡುವೆ ನಡೆಯುವಂಥ ಹಣಾಹಣಿ ಇದು. ಹೀಗಾಗಿ ಭಾರಿ ಕುತೂಹಲ ಇದೆ ಇವತ್ತಿನ ಪಂದ್ಯದ ಫಲಿತಾಂಶದ ಬಗ್ಗೆ. ಅವಕಾಶ ಇರೋದಿಲ್ಲ. ಈಗ